ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊದಲಿಗೆ ಕಿಚ್ಚ ಸುದೀಪ್ ಸರ್ ಅವರ ಆಪ್ತ ನೀವು. ಅವ್ರ ಜೊತೆ ಮಾರ್ಕ್ ಸಿನಿಮಾದಲ್ಲಿ ನಟಿಸಿದಂತ ಅನುಭವದ ಬಗ್ಗೆ ಮನೆ ಮಾತಾಡ್ತಾ ಇದ್ರಿ, ತುಂಬಾ ಖುಷಿ ಅಂತ ಅನಿಸ್ತು. ಆದ್ರೂ ಕೂಡ ಸರ್ ಏನಾದ್ರು ಹೇಳ್ಕೊಡೋಂತಿದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮಾರ್ಕ್ ಸಿನಿಮಾದ ಬಗ್ಗೆ, ಅವ್ರ ಜೊತೆ ನಿಮ್ಗೆ ಇರುವಂತ ಆ ಆಪ್ತತೆಯ ಬಗ್ಗೆ? ಸಿ ಈ ಮಾರ್ಕ್ ಸಿನಿಮಾ ಬಂದು ನನ್ನ ಕೆರಿಯರಲ್ಲಿ ಒಂದು ಬೆಂಚ್ ಮಾರ್ಕ್ ಅಂದ್ರೆ ತಪ್ಪಾಗಲ್ಲ. ಏನಕ್ಕಂದ್ರೆ ನನ್ನ ಕೆರಿಯರಲ್ಲಿ ವಿತಿನ್ ಅ ಸ್ಪ್ಯಾನ್ ಆಫ್ ಲೈಕ್ 4 ತಿಂಗಳಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸಿಗೆ ರೆಡಿ ಆಗಿರುವಂಥ ಒಂದು ಸಿನಿಮಾ. ಒಬ್ಬ ಆರ್ಟಿಸ್ಟ್ಗೆ ನಾವು ಯೂಶ್ವಲಿ ಪ್ಲ್ಯಾನ್ಡ್ ಇರುತ್ತೆ ಒಂದು 60 ಡೇಸ್ ಆಫ್ ಶೆಡ್ಯೂಲ್ ನಾನು ಮಾಡಿರೋ ಸಿನಿಮಾ ಇದುವರೆಗೂ. ಸೊ ಬೈ ದ ಟೈಮ್ ನಾವು ರಿಲೀಸ್ ಬರೋ ಅಷ್ಟೊತ್ತು 1 ವರ್ಷ ಹೆಂಗೆ ಮಾಡಿದ್ರು 1-1.5 ವರ್ಷ ಆಗ್ಬಿಡತ್ತೆ ಮೇಡಮ್. ಸೊ ಇಲ್ಲಿ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಇದೆ, ಲೈಕ್ ಕನ್ನಡ ಇಂಡಸ್ಟ್ರಿಯಿಂದ ಆಗಿರ್ಬೋದು, ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಕಡೆಯಿಂದ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡೋರೆ. ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಕಾಸ್ಟಿಂಗ್ ಇದ್ದಾಗ ಸುದೀಪ್ ಸರ್ ಕೊಟ್ಟಂಥ ಒಂದು ಮಾತು, ಒಂದು ಸ್ಟೇಟ್ಮೆಂಟ್, ನಾವು ಸಿನಿಮಾ ಡಿಸೆಂಬರ್ 25ಕ್ಕೆ ಬರ್ತಾ ಇದ್ದೀರಿ ಅಂದಾಗ ನಮ್ಮ ಸತ್ಯಜ್ಯೋತಿ ಸಿನಿಮಾ ಅವರು ಕೊಟ್ಟಂಥ ಸಪೋರ್ಟ್, ಆಮೇಲೆ ಸುದೀಪ್ ಸರ್ ಮೇಲಿದ್ದಂಥ ನಂಬಿಕೆ, ಮತ್ತು ನಮ್ಮ ಡೈರೆಕ್ಟರ್ ಸರ್ ಮೇಲಿದ್ದಂಥ ನಂಬಿಕೆ, ಹಾಗೆ ನಮ್ಮ DOP ಸರ್ ಚಂದ್ರು ಅಣ್ಣ, ಇವರೆಲ್ಲ ಸೇರಿ ಒಂದು ಸುದೀಪ್ ಸರ್ಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಸಿನಿಮಾನ ಮಾಡ್ತೀರಿ ಸರ್ ನಾವು ಅಂತ. ಹುಡುಗಾಟದ ಮಾತಲ್ಲ ಮೇಡಮ್. ವೆನ್ ಯು ಹ್ಯಾವ್ ಸಚ್ ಅ ಬಿಗ್ ಸ್ಟಾರ್ ಕಾಸ್ಟಿಂಗ್ ಅಲ್ಲ, ಆ್ಯಂಡ್ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸಿನಿಮಾದ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರೆ ಪ್ರತಿದಿನ ನಾವು 3 ಕಾಲ್ ಶೀಟ್ ನಡೀತಾ ಇತ್ತು. ಸೊ ಬೆಳಗ್ಗೆ 7 ಗಂಟೆಗೆ ಶುರು ಆದರೆ ರಾತ್ರಿ 2 ಗಂಟೆಗೆ. ಈ ಗ್ಯಾಪಲ್ಲಿ ಸುದೀಪ್ ಸರ್ ಬಂದು ಏನು ಹೇಳೋರು, ಯಾರ್ದಿಲ್ಲ ಶೂಟಿಂಗ್ ಅವ್ರಿಗೆ ಕಳಿಸ್ಬಿಟ್ಟು ಅವ್ರಿಗೆ ರೆಸ್ಟ್ ಮಾಡಿಸ್ರಿ, ಒಂದು 3-4 ಅವರ್ ರೆಸ್ಟ್ ಮಾಡಲಿ ಅವರು, ಸೊ ದಟ್ ನೆಕ್ಸ್ಟ್ ಡೇ ಸ್ವಲ್ಪ ಎನರ್ಜಿ ಇರುತ್ತೆ ಅಂತ. ಬಟ್ ಸುದೀಪ್ ಸರ್ ಏನು ಮಾಡೋರು ಅಂದರೆ ಬೆಳಗ್ಗೆ 6 ಗಂಟೆಗೆ ಬಂದ್ಬಿಡೋರು, ಬಂದ್ಬಿಟ್ಟು ಅಲ್ಲೇ ಇರೋರು. ಅವರು ಕ್ಯಾರವೆನಲ್ಲೂ ಬರೀ ಏನಾನ ರೆಸ್ಟ್ ರೂಮ್ ಏನಾನ ಯೂಸ್ ಮಾಡಬೇಕಂದ್ರೆ ಮಾತ್ರ ಹೋಗೋರು, ಇಲ್ಲಾಂದರೆ ನಮ್ಮ ಜೊತೆನೇ ಸೆಟ್ಟಲ್ಲೇ ಕೂತ್ಕೊಂಡು ನಮ್ಗಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಸೊ ಅಗೇನ್ ಇಟ್ ಗೇವ್ ಎಲ್ರಿಗೂ ಹುಮ್ಮಸ್ ಕೊಡೋಕೆ ಶುರು ಆಯಿತು, ಟೆಕ್ನಿಷಿಯನ್ಸ್ಗಾಗಿರ್ಬೋದು, ಲೈಕ್ ಆರ್ಟಿಸ್ಟ್ಗಾಗಿರ್ಬೋದು. ಆ್ಯಂಡ್ ಐ ಹ್ಯಾಡ್ ಟು ಥ್ಯಾಂಕ್ ಮೈ ಟೆಕ್ನಿಷಿಯನ್ಸ್. ಆ 4 ತಿಂಗಳು ಅವ್ರ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಿಬಿಟ್ರಿ ಸಿನಿಮಾಗೆ, ಫ್ಯಾಮಿಲಿ. ಆಮೇಲೆ ಸುಮಾರು ಜನ ಹುಷಾರ್ ತಪ್ಪಿದ್ರಿ ಆ ಟೈಮಲ್ಲಿ. ವೆನ್ ವಿ ಹ್ಯಾಡ್ ಪಾಂಡಿಚೇರಿಯಲ್ಲಿ ಹೋಲ್ಸೇಲ್ ಆಗಿ ಒಂದು 20 ಜನಕ್ಕೆ ವೈರಲ್ ಫೀವರ್, ಬಟ್ ಸ್ಟಿಲ್ ಕೆಲಸ ಮಾಡಿದ್ರು ಎಲ್ಲ. ದಟ್ಸ್ ಅ ಬ್ಯೂಟಿ. ಏನಂದರೆ ಒಬ್ಬರು ನಮಗೆ ನಾನು ಇದ್ದೀನಿ ನಿಮ್ಮ ಹಿಂದೆ ಅಂತ ಒಂದು ಪುಷ್ ಸಿಕ್ಕಿದಾಗ ಏನೇ ಕಷ್ಟ ಬರಲಿ ಮೇಡಮ್, ಈಸಿಯಾಗಿ ನಾವು ಅದನ್ನ ಅಚೀವ್ ಮಾಡ್ಬೋದು. ಸೊ ಅದನ್ನ ಸುದೀಪ್ ಸರ್ ಒಂದು ಕೇಸ್ ಸ್ಟಡಿ ಥರ ಸಿನಿಮಾ ರಂಗಕ್ಕೆ ಒಂದು ಇಂಟ್ರಡ್ಯೂಸ್ ಮಾಡೋರೆ. ಲೈಕ್ 4 ತಿಂಗಳಲ್ಲಿ ಒಂದು ದೊಡ್ಡ ಸಿನಿಮಾ ಮಾಡಬಹುದು ವಿತೌಟ್ ಎನಿ ಕಾಂಪ್ರಮೈಸ್. ಆಸ್ ಇನ್ ಟರ್ಮ್ಸ್ ಆಫ್ ನೀವು ವಿಷುವಲ್ಲು ನೋಡಿದಾಗ ನಿಮಗೆ ಅನ್ಸುತ್ತೆ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಆ್ಯಂಡ್ ಇಟ್ ಹಸ್ ಕಮ್ ರಿಯಲಿ ಗುಡ್. ಆ್ಯಂಡ್ ಈ ಥರ ಒಂದು ಸಿನಿಮಾಲಿ ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಮೇಡಮ್.